ಹಾಗೆ ಉಸಿರು ತಗೊಳ್ತಾ ಕುತ್ತಿಗೆಯನ್ನು ಸಂಪೂರ್ಣ ಹಿಂದೆ ಚಾಚೋ ಪ್ರಯತ್ನ ಮಾಡ್ತಾ ಹೋಗಿ, ಎಷ್ಟು ಸಾಧ್ಯವೋ ಅಷ್ಟು. ಮತ್ತೊಮ್ಮೆ ಉಸಿರು ಬಿಡ್ತಾ ಹಾಗೆ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ತಾ, ಮತ್ತೊಮ್ಮೆ ಉಸಿರು ತಗೊಳ್ತಾ ಕುತ್ತಿಗೆಯನ್ನು ಹಿಂದೆ ಚಾಚೋಣ. ಹಾಗೆ ರೇಚಕ ಮಾಡ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ತಾ ಬರೋಣ. ಒಂದೊಂದು ಕ್ರಿಯಾತ್ಮಕವನ್ನು ಮೂರು ಬಾರಿ ಮಾಡೋಣ. ಮತ್ತೊಮ್ಮೆ ಉಸಿರು ತಗೊಳ್ತಾ ಸಂಪೂರ್ಣ ಕುತ್ತಿಗೆ ಮೇಲೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಕುತ್ತಿಗೆ ನೀರೆ. ಈಗ ಬಲಕ್ಕೆ ಎಡಕ್ಕೆ ಹೊರಸೋಣ ಕುತ್ತಿಗೆನ. ಉಸಿರು ತಗೊಳ್ಳೋಣ, ಬಲಕ್ಕೆ ಕುತ್ತಿಗೆಯನ್ನು ಹೊರಸೋಣ. ಹಾಗೆ ಉಸಿರು ತಗೊಳ್ತಾ ಮೇಲೆ, ರೇಚಕ ಮಾಡ್ತಾ ಎಡಕ್ಕೆ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ ಎಡ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ ಬಲಕ್ಕೆ. ಮತ್ತೊಮ್ಮೆ ಎಡಕ್ಕೆ ಹೊರಸೋಣ, ಕುತ್ತಿಗೆ ನೇರ. ಪಾರ್ಶ್ವಚಾಲನೆ, ಪಕ್ಕಕ್ಕೆ ಕುತ್ತಿಗೆಯನ್ನು ತಿರುಗಿಸುವಂಥದ್ದು. ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಬಲಕ್ಕೆ ತಿರುಗಿಸಿ, ನಿಮ್ಮ ಬಲಕ್ಕೆ. ಹಾಗೆ ಉಸಿರು ತಗೊಳ್ತಾ ಮುಂದೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಎಡಕ್ಕೆ ತಿರುಗಿಸೋಣ. ಮುಂದೆ ಬಲ, ಮುಂದೆ ಎಡ, ಮುಂದೆ ಬಲಕ್ಕೆ, ಮುಂದೆ ಎಡಕ್ಕೆ, ಮುಂದೆ. ಒಂದು ಉಸಿರಾಟ ಕ್ರಿಯೆ ಮಾಡಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ಕೊಳ್ಳೋಣ. ಬಲದಿಂದ ಎಡಕ್ಕೆ ವೃತ್ತಾಕಾರವಾಗಿ 3 ಬಾರಿ ಸುತ್ತೋಣ. ಅರ್ಧ ಉಸಿರು ತಗೊಳ್ಳಿ, ಇನ್ನರ್ಧ ಉಸಿರನ್ನ ಹೊರ ಹಾಕ್ತಾ 3 ಬಾರಿ ಕುತ್ತಿಗೆಯ ವ್ಯಾಯಾಮ. ರಿವರ್ಸ್. ಹಾಗೆ ಎಡದಿಂದ ಬಲಕ್ಕೆ 3 ಬಾರಿ ನಿಧಾನವಾಗಿ ಸುತ್ತಿಸಿ. ನೇರ. ಭುಜಗಳಿಗೆ ವ್ಯಾಯಾಮ ಮಾಡ್ಕೊಳ್ಳೋಣ. 2 ಹಸ್ತಗಳನ್ನ ಮುಂದಿನಿಂದ ಮೇಲೆ ತಗೊಂಡು ಹೋಗ್ತಾ ಉಸಿರು ತಗೊಳ್ತಾ ಮೇಲೆ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಪಕ್ಕಕ್ಕೆ ತಗೊಳ್ಳೋಣ. ಹಾಗೇನೆ ನಿಧಾನ ಕೆಳಗೆ ಇಳಿಸೋಣ. ಮತ್ತೊಮ್ಮೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಹಾಗೆ ಎಡ ಹಸ್ತವನ್ನು ಬಿಡಿಸೋಣ. ಮತ್ತೊಮ್ಮೆ 3ನೇ ಬಾರಿ ಪೂರಕ, ರೇಚಕ. ಹಾಗೆ ರಿವರ್ಸ್. ಪಕ್ಕಕ್ಕೆ ಪೂರಕ ಮಾಡ್ತಾ ಹಾಗೆ ಉಸಿರು ತಗೊಳ್ತಾ ಮೇಲೆ, ರೇಚಕ ಮಾಡ್ತಾ ಮುಂದಿನಿಂದ ಕೆಳಗೆ ಇಳಿಸೋಣ. ಪಕ್ಕದಿಂದ ಮೇಲೆ ಉಸಿರು ತಗೊಳ್ತಾ ಹಾಗೆ ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣ ಮುಂದೆ ಬಿಡಿಸೋಣ. ಮತ್ತೊಮ್ಮೆ ಪೂರಕ, ರೇಚಕ. ವಿಶ್ರಾಂತಿ. ಒಂದು ದೀರ್ಘವಾದ ಉಸಿರಾಟ ಮಾಡ್ಕೊಳ್ಳಿ. ಭ್ರಮಣ ಮಾಡೋಣ. 2 ಹಸ್ತಗಳನ್ನ ಭುಜದ ಮೇಲೆ ಇಟ್ಕೊಳ್ಳೋಣ. ಹಿಂದಿನಿಂದ ಮುಂದಕ್ಕೆ ಪೂರಕ ಮಾಡ್ತಾ ಹಿಂದೆ, ರೇಚಕ ಮಾಡ್ತಾ ಮುಂದೆ ತಗೊಳ್ಳೋಣ. ಪೂರಕ, ರೇಚಕ, ಪೂರಕ, ರೇಚಕ. ರಿವರ್ಸ್. ಮೊದಲಿನಿಂದ ಹಿಂದೆ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಹಸ್ತಗಳನ್ನು ಬಿಡಿಸೋಣ. ಒಂದು ದೀರ್ಘ ಉಸಿರಾಟ. ಕಟಿಯ ಭಾಗಕ್ಕೆ ಚಾಲನೆ. 2 ಹಸ್ತಗಳನ್ನು ಮುಂದೆ ಚಾಚ್ಕೊಳ್ಳೋಣ. ಉಸಿರು ತಗೊಳ್ಳೋಣ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣ ಬಲಕ್ಕೆ ತಿರುಗ್ತಾ ಹೋಗೋಣ. ನಮ್ಮ ಎಡ ಹಸ್ತ ಬಲ ಶೋಲ್ಡರ್ ಮೇಲೆ ಇರಲಿ. ಹಾಗೆ ಮುಂದೆ ತಗೊಳ್ಳೋಣ. ಪೂರಕ ಮಾಡ್ತಾ ಮುಂದೆ, ಹಾಗೆ ರೇಚಕ ಮಾಡ್ತಾ ಎಡಕ್ಕೆ, ಪೂರಕ ಮಾಡ್ತಾ ಮುಂದೆ, ರೇಚಕ ಮಾಡ್ತಾ ಎಡ, ಪೂರಕ ಮಾಡ್ತಾ ಮುಂದೆ, ರೇಚಕ ಎಡ, ಪೂರಕ ಮುಂದೆ, ರೇಚಕ ಎಡಕ್ಕೆ, ಪೂರಕ ಮುಂದೆ, ರೇಚಕ ಬಲಕ್ಕೆ, ಪೂರಕ ಮುಂದೆ, ರೇಚಕ ಎಡ. ಹಸ್ತವನ್ನು ಕೈಗಿಳಿಸೋಣ. ವಿಶ್ರಾಂತಿ. ಒಂದು ಉಸಿರಾಟ.
ಜಾನು ಕೀಲು ಸಂಧಿ ಚಾಲನ. ಎರಡು ಹಸ್ತಗಳನ್ನ ಮುಂದೆ ಚಾಚ್ಕೊಳ್ಳೋಣ. ಉಸಿರು ತಗೊಳ್ಳೋಣ. ಉಸಿರನ್ನ ಹೊರ ಹಾಕ್ತಾ ಕಲ್ಪನೆಯ ಕುರ್ಚಿನಲ್ಲಿ ಕೂತ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ಉಸಿರು ತಗೊಳ್ತಾ ಮೇಲ್ ಬರೋಣ. ಉಸಿರು ಬಿಡ್ತಾ ಹಾಗೆ ಕಲ್ಪನೆ ಕುರ್ಚಿ ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಕಲ್ಪನೆ ಕುರ್ಚಿನಲ್ಲಿ ಕೂತ್ಕೊಳ್ಳೋಣ. ಪೂರಕ ಮಾಡ್ತಾ ಮೇಲೆ ಹಸ್ತಗಳನ್ನ ಕೆಳಗಿಸೋಣ. ವಿಶ್ರಾಂತಿ, ಒಂದು ಉಸಿರಾಟ. ಇದಿಷ್ಟು ಕ್ರಿಯಾತ್ಮಕಗಳಾಗುತ್ತೆ. ನಂತರ ನಾವು ಆಸನವನ್ನು ಮಾಡಿ ಪ್ರಯತ್ನ ಮಾಡ್ತಾ ಹೋಗೋಣ. ಪಾದಗಳ ಮಧ್ಯೆ ಅರ್ಧ ಅಡಿ ಅಂತರ ಇಟ್ಕೊಳ್ಳೋಣ. ಊರ್ಧ್ವ ಹಸ್ತ ತಾರಾಸನ. ಹಾಗೆ ಉಸಿರು ತಗೊಳ್ತಾ ಎರಡು ಹಸ್ತಗಳನ್ನ ಮೇಲೆ ಇಟ್ಕೊಳ್ಳೋಣ. ಮೇಲೆ ಎಷ್ಟು ಸಾಧ್ಯ ಅಷ್ಟು ಮೇಲೆ ಎಳೆಯುವ ಪ್ರಯತ್ನ ಮಾಡೋಣ. ಎರಡು ಪಾದಗಳನ್ನ ನೆಲಕ್ಕೆ ಬಿಗಿಯಾಗಿ ಒತ್ತುಕೊಳ್ತಾ ಹೋಗೋಣ. ಬೆನ್ನ ನೇರ ಇರಲಿ. ಹಾಗೆ ಹಸ್ತದ ಬೆರಳುಗಳನ್ನು ಜೋಡಿಸ್ಕೊಳ್ಳೋಣ. ಬದ್ಧಾಂಗುಲಿಯಾಸನ. ಹೊರಕ್ಕೆ ಮೇಲೆ ಎಳಿತಾ ಹೋಗೋಣ. ತುದಿಗಾಲ ಮೇಲೆ ಇಟ್ಕೊಳ್ಳೋದೇನು ಬೇಡ. ಅಲ್ಲೇ ಬದ್ಧಾಂಗುಲಿಯಾಸನ ಮಾಡ್ತಾ ಹೋಗಿ ಎಷ್ಟು ಸಾಧ್ಯ ಅಷ್ಟು ಮೇಲೆ ಎಳೆಯೋ ಪ್ರಯತ್ನ ಮಾಡೋಣ. ಆಂತರಿಕವಾಗಿ ಬೆನ್ನ ಮೂಲ ಭಾಗವನ್ನು ಗಮನಿಸ್ಕೊಳ್ತಾ ಹೋಗೋಣ. ಸಹಜವಾದ ಉಸಿರಾಟ ಆಗಲಿ. ಬೆರಳುಗಳನ್ನ ಬಿಡಿಸೋಣ. ಹಾಗೆ ಹಸ್ತಗಳನ್ನ ಉಸಿರನ್ನ ಹೊರ ಹಾಕ್ತಾ ನಿಧಾನಕ್ಕೆ ಹಸ್ತಗಳನ್ನ ಕೆಳಗೆ ತಗೊಂಡು ವಿಶ್ರಾಂತಿ. ಒಂದು ದೀರ್ಘ ಉಸಿರಾಟ ಆಗಲಿ. ಸ್ಥಿತಿ. ವೃಕ್ಷಾಸನಕ್ಕೆ ಬರೋಣ. ಬಲಪಾದವನ್ನ ಎಡತೊಡೆ ಮೇಲೆ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ಮೊದಲಿಗೆ ಬ್ಯಾಲೆನ್ಸ್ ಮಾಡಿ, ನಂತರ ಎರಡು ಹಸ್ತಗಳನ್ನ ಊರ್ಧ್ವ ನಮಸ್ಕಾರ ಸ್ಥಿತಿಗೆ ಆದವರು ಮಾಡಿ. ತೊಂದರೆ ಇಲ್ಲ. ಈ ಒಂದು ಆಸನದಿಂದ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಈ ಆಸನ ಮಕ್ಕಳು ಮಾತ್ರ ದಿನ ಮಾಡಿದ್ದೇನೆ. ಮಕ್ಕಳು ದಿನ ಮಾಡಬೇಕು. ವಾಪಸ್ ನಿಧಾನವಾಗಿ ಆಸನವನ್ನು ವಾಪಸ್ ನಿಧಾನವಾಗಿ ಆಸನವನ್ನು ಸರಿಸ್ತಾ ಬನ್ನಿ. ಒಂದು ದೀರ್ಘ ಉಸಿರಾಟ. ಪಾದಹಸ್ತಾಸನ ಪ್ರಕಾರ ಒಂದು. ಹಾಗೆ ಉಸಿರು ತಗೊಳ್ತಾ ಎರಡು ಹಸ್ತಗಳು ಮೇಲೆ ತಗೊಂಡೋಗೋಣ. ಹಾಗೆ ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣ ಕಟಿಯ ಭಾಗವನ್ನು ಮುಂದೆ ತಳ್ಳಿ ಎರಡು ಹಸ್ತಗಳನ್ನ ಪಾದದ ಕೆಳಗಿಡೋ ಪ್ರಯತ್ನ ಮಾಡಿ. ಕಟಿಯ ಭಾಗ ಸಂಪೂರ್ಣ ಮುಂದೆ ಬಾಗಿದೆ. ಪಾದ ಸಿಕ್ಕಿದ್ರೆ ಪಾದದ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಸಹಜವಾಗಿ ಉಸಿರಾಟ ಆಗಲಿ. ಮೊಣಕಾಲು ನೇರ ಮಾಡಿ. ಮೀನ ಕಂಡ ತೊಡೆಯ ಸ್ನಾಯುಗಳ ಸೆಳೆತಗಳನ್ನು ಗಮನಿಸ್ಕೊಳ್ಳಿ. ಹಾಗೆ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬರೋಣ. ಉಸಿರು ಬಿಡ್ತಾ ಹಸ್ತಗಳನ್ನ ಕೆಳಗಿಳಿಸೋಣ. ಒಂದು ದೀರ್ಘ ಉಸಿರಾಟ. ಪಾದಹಸ್ತಾಸನ ಪ್ರಕಾರ ಎರಡು ಮಾಡೋಣ. ಮುಂಚೆ ಬಾಗಿದ್ದೀರಾ, ಕಟಿಯ ಭಾಗ ಸಡಿಲವಾಗಿದೆ. ಮತ್ತೊಮ್ಮೆ ಪೂರಕ ಮಾಡ್ತಾ ಹಸ್ತವನ್ನ ಮೇಲೆ ತಗೊಂಡೋಗೋಣ. ಈಗ ಹಸ್ತವನ್ನ ರೇಚಕ ಮಾಡ್ತಾ ಹಸ್ತವನ್ನ ಪಾದದ ಪಕ್ಕದಲ್ಲಿಡೋ ಪ್ರಯತ್ನ ಮಾಡಿ. ಮುಂಚೆ ಮಾಡಿದಾಗ ಪಾದ ಕೆಳಗಿಟ್ಕೊಂಡಿದ್ರಿ, ಈಗ ಪಕ್ಕಕ್ಕೆ ಇಡೋ ಪ್ರಯತ್ನ ಮಾಡಿ. ಸೊಂಟದ ಭಾಗ ಸಂಪೂರ್ಣ ಸಡಿಲವಾಗುತ್ತೆ. ಮೀನಕಂಡ ತೊಡೆಯ ಸ್ನಾಯುಗಳ ಸೆಳೆತವಿರುತ್ತೆ, ಗಮನಿಸ್ಕೊಳ್ಳಿ. ಸಹಜವಾಗಿ ಉಸಿರಾಟ ಕ್ರಿಯೆ, ನಿಮ್ಮ ಉಸಿರಾಟ ಕ್ರಿಯೆ. ಪೂರಕ ಮಾಡ್ತಾ ನಿಧಾನಕ್ಕೆ ಮೇಲೆ ಬರೋಣ. ರೇಚಕ ಮಾಡ್ತಾ ಹಸ್ತವನ್ನು ಕೆಳಗಿಳಿಸೋಣ. ಒಂದು ದೀರ್ಘವಾದ ಉಸಿರಾಟ. ನಿಂತು ಮಾಡೋ ಆಸನದಲ್ಲಿ ಕೊನೆಯ ಆಸನ ತ್ರಿಕೋನಾಸನ. ಪಾದಗಳ ಮಧ್ಯೆ 3 ರಿಂದ 3 ಅಡಿ ಅಂತರ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ಪಾದಗಳ ಮಧ್ಯೆ 3 ರಿಂದ 3 ಅಡಿ ಅಂತರ. ಎರಡು ಹಸ್ತಗಳನ್ನ ಭುಜದ ಸಮಾನ ಅಂತರ ತಗೊಳ್ಳೋಣ. ಈಗ ಉಸಿರು ತಗೊಳ್ಳೋಣ. ಬಲಪಾದವನ್ನು ಬಲಕ್ಕೆ ತಿರುಗಿಸ್ಕೊಳ್ಳಿ. ಬಲಪಾದ ಬಲಕ್ಕೆ ತಿರುಗಿಸ್ಕೊಳ್ತಾ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಬಲಹಸ್ತವನ್ನ ಬಲಪಾದದ ಮೇಲಿಡೋ ಪ್ರಯತ್ನ.
ಆಂತರಿಕವಾಗಿ ದೇಹದ ಎಡಭಾಗವನ್ನು ಗಮನಿಸ್ಕೊಳ್ಳಿ, ಸೆಳೆತವನ್ನು ಗಮನಿಸ್ಕೊಳ್ತಾ ಹೋಗೋಣ. ತ್ರಿಕೋನಾಸನ. ಹಾಗೆ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲ್ ಬರೋಣ. ಬಲಪಾದವನ್ನ ಮುಂದೆ ತಿರುಗಿಸ್ಕೊಳ್ಳಿ, ಹಾಗೆ ಎಡಪಾದವನ್ನ ಎಡಕ್ಕೆ ತಿರುಗಿಸ್ಕೊಳ್ತಾ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಎಡಹಸ್ತವನ್ನ ಎಡಪಾದದ ಮೇಲೆ ಪ್ರಯತ್ನ ಮಾಡ್ತಾ ಹೋಗಿ. ತ್ರಿಕೋನಾಸನ ಸ್ಥಿತಿ. ಪೂರಕ ಮಾಡ್ತಾ ನಿಧಾನಕ್ಕೆ ಮೇಲ್ ಬರೋಣ. ಹಸ್ತಗಳನ್ನು ನಡೆಸ್ತಾ ಸಮಸ್ಥಿತಿ ಬರೋಣ. ಒಂದು ದೀರ್ಘವಾದ ಉಸಿರಾಟ ಮಾಡ್ಕೊಳ್ಳಿ. ದೀರ್ಘವಾದ ಉಸಿರಾಟ. ಕುಳಿತು ಮಾಡುವ ಆಸನ. ಎಲ್ಲ ಕೆಳಗಡೆ ಕೂತ್ಕೊಳ್ಳೋಣ. ಪಾದಗಳನ್ನ ಚಾಚ್ಕೊಳ್ಳಿ. ದೇಹ ಸಡಿಲವಾಗಿದೆ, ಗಮನಿಸ್ಕೊಳ್ತಾ ಬರೋಣ. ಸಮದಂಡಾಸನ. ಎರಡು ಹಸ್ತಗಳನ್ನು ನಮ್ಮ ಪೃಷ್ಠದ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಬೆನ್ನನ್ನ ನೇರ ಮಾಡೋಣ. ಸಾಧ್ಯವಾದರೆ ಪಾದದ ಬೆರಳುಗಳನ್ನು ಒಳಗೆ ಇಟ್ಕೊಳ್ಳಿ. ಮಕ್ಕಳನ್ನ ಹೇಳ್ಕೊಳ್ಳಿ. ಸಮದಂಡಾಸನ. ನೇರವಾಗಿ ಕೂತ್ಕೊಳ್ಳಿ. ಬೆನ್ನಿನ ಮೂಲ ಭಾಗದಿಂದ ಕುತ್ತಿಗೆಯವರೆಗೆ ಗಮನಿಸ್ಕೊಳ್ಳಿ. ಸೆಳೆತಗಳನ್ನು ಗಮನಿಸ್ಕೊಳ್ತಾ ಹೋಗಿ. ವಾಪಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಭದ್ರಾಸನ. ಎರಡು ಪಾದಗಳನ್ನ ತೊಡೆಯ ಮೂಲ ಭಾಗಕ್ಕೆ ತಗೊಳ್ಳಿ. ಎರಡು ಪಾದಗಳು ಒಂದಕ್ಕೊಂದು ಸ್ಪರ್ಶ ಆಗಿರಲಿ. ಎಷ್ಟು ಸಾಧ್ಯವೋ ಅಷ್ಟು ಹತ್ರ ಹೇಳ್ಕೊಳ್ಳೋ ಪ್ರಯತ್ನ ಮಾಡಿ. ಇನ್ನೂ ಸಾಧ್ಯವಾದರೂ ಮೊಣಕಾಲುಗಳನ್ನ ಭೂಮಿಗೆ ಸ್ಪರ್ಶ ಮಾಡೋ ಪ್ರಯತ್ನ ಮಾಡಿ. ಬೆನ್ನು ನೇರ ಇಟ್ಕೊಳ್ಳಿ. ಭದ್ರಾಸನ. ವಾಪಸ್ ದಂಡಾಸನ ಬರೋಣ. ಒಂದು ದೀರ್ಘವಾದ ಉಸಿರಾಟ ಕ್ರಿಯೆಯಲ್ಲಿ. ವಜ್ರಾಸನ. ವಜ್ರಾಸನ ಬರೋಣ. ಸಾಧ್ಯವಾದರೂ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಬೆನ್ನು ನೇರ ಮಾಡ್ಕೊಳ್ಳಿ. ಸರಿ, ಉಷ್ಟ್ರಾಸನ ಬರೋಣ. ಮಂಡಿ ಮೇಲೆ ನಿಲ್ಲೋಣ. ಪ್ರಕಾರ 2 ಮಾಡೋಣ. ಫಸ್ಟ್ ಎರಡು ಹಸ್ತಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳೋಣ. ಕೆಳಮುಖವಾಗಿ ಪ್ರಕಾರ 2, ನಂತರ 1 ಮಾಡೋಣ. ಆಗ ಉಸಿರನ್ನು ಹೊರ ಹಾಕ್ತಾ ಸಂಪೂರ್ಣ ದೇಹವನ್ನು ಹಿಂದೆ ಚಾಚುವ ಪ್ರಯತ್ನ ಮಾಡಿ. ಕುತ್ತಿಗೆಯನ್ನು ಸಂಪೂರ್ಣ ಜೋತ್ ಬಿಡಿ. ಸಂಪೂರ್ಣ ಜೋತ್ ಬಿಡೋ ಪ್ರಯತ್ನ ಮಾಡ್ತಾ ಹೋಗಿ. ಉಷ್ಟ್ರಾಸನ ಪ್ರಕಾರ 2. ವಾಪಸ್ ಉಸಿರು ತಗೊಳ್ತಾ ಮೇಲೆ ಬರೋಣ. ಮತ್ತೊಮ್ಮೆ ವಜ್ರಾಸನಕ್ಕೆ ಬನ್ನಿ. ಒಂದು ಉಸಿರಾಟ ಕ್ರಿಯೆ ಮಾಡ್ಕೊಳ್ಳಿ. ಸ್ಥಿತಿ. ಮತ್ತೊಮ್ಮೆ ಮಂಡಿ ಮೇಲೆ ನಿಲ್ಲೋಣ. ಉಷ್ಟ್ರಾಸನ ಪ್ರಕಾರ 1. ಹಸ್ತಗಳನ್ನ ಸಾಧ್ಯವಾದರೆ 2 ಪಾದಗಳ ಮೇಲೆ ಇಟ್ಟು ನಿಮ್ಮ ಕಟಿಯ ಭಾಗವನ್ನು ಮುಂದೆ ತಳ್ಳಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಂದೆ ತಳ್ಳಿ. ನಿಮ್ಮ ಕುತ್ತಿಗೆಯನ್ನು ಸಂಪೂರ್ಣ ಜೋತ್ ಬಿಡಿ. ಕುತ್ತಿಗೆಯನ್ನು ಜೋತ್ ಬಿಡೋಣ. ಹಾಗೆ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬರೋಣ. ವಜ್ರಾಸನ. ವಜ್ರಾಸನ ಅಂದರೆ ದೀರ್ಘವಾದ ಉಸಿರಾಟ ಕ್ರಿಯೆ ಮಾಡಿ. ದಂಡಾಸನ ಬರೋಣ. ವಕ್ರಾಸನ ಮಾಡೋಣ. ದಂಡಾಸನ. ನಿಮ್ಮ ಬಲಪಾದವನ್ನ ಎಡತೊಡೆಯ ಮೂಲ ಭಾಗಕ್ಕೆ ಇಟ್ಕೊಳ್ತಾ ಒಮ್ಮೆ ಉಸಿರು ತಗೊಳ್ತಾ 2 ಹಸ್ತ ಮೇಲೆ ಎಳೆಯೋಣ. ಸರಿ,
ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಬಲಭಾಗಕ್ಕೆ ತಿರುಗಿಕೊಳ್ಳಿ. ಬಲಭಾಗಕ್ಕೆ ತಿರುಗುವ ಪ್ರಯತ್ನ ಮಾಡಿ. ನಿಮ್ಮ ಎಡ ಹಸ್ತದಿಂದ ಬಲಮಂಡಿಯನ್ನ ಒಳಮುಖವಾಗಿ ತಳ್ತಾ ಸಹಜವಾದ ಉಸಿರಾಟದಲ್ಲಿ ವಕ್ರಾಸನ. ಹಾಗೆ ಉಸಿರು ತಗೊಳ್ತಾ ಮುಂದೆ ಬರೋಣ. ಪಾದವನ್ನ ಬೆಳೆಸ್ತಾ ಮತ್ತೊಂದು ಪಾದ ಎಡಪಾದವನ್ನು ಹತ್ತಿರ ಇಟ್ಕೊಳ್ತಾ ಮತ್ತೊಮ್ಮೆ ಉಸಿರು ತಗೊಳ್ತಾ ಒಂದು ಹಸ್ತವನ್ನು ಮೇಲಿಡಿರಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಬಲಹಸ್ತದಿಂದ ಕಾಲುಗಳನ್ನ ಹೇಳ್ತಾ ಕಟಿಯ ಭಾಗವನ್ನು ಎಷ್ಟು ಸಾಧ್ಯ ಅಷ್ಟು ತೀರ್ಚುವ ಪ್ರಯತ್ನ ಮಾಡ್ತಾ ಹೋಗಿ. ವಕ್ರಾಸನ. ವಾಪಸ್ ಉಸಿರು ತಗೊಳ್ತಾ ವಾಪಸ್ ಬರೋಣ. ದಂಡಾಸನ. ವಿಶ್ರಾಂತಿ. ಮಕರಾಸನ ಬರೋಣ. ಹೊಟ್ಟೆ ಮೇಲೆ ಮಲ್ಕೊಳ್ಳೋಣ. ಮಲಗಿ ಮಾಡ್ತಕ್ಕಂಥ ಆಸನ. ಹೊಟ್ಟೆ ಮೇಲೆ ಮಲಗಿ ಎರಡು ಪಾದಗಳನ್ನ ಹೊರಮುಖವಾಗಿ ಚಾಚ್ಕೊಳ್ಳಿ. ಎರಡು ಮೊಣಕೈಗಳನ್ನ ಮಾಡಿಸ್ತಾ ಮಧ್ಯದಲ್ಲಿ ಕುತ್ತಿಗೆಯನ್ನು ಇಡ್ತಾ ಸ್ವಲ್ಪ ವಿಶ್ರಾಂತಿ. ಮಕರಾಸನ. ಜೋಡಿಸ್ಕೊಳ್ಳೋಣ. ಸರಳ ಭುಜಂಗಾಸನ. ಎರಡೂ ಮೊಣಕೈಗಳನ್ನ ಎದೆಯ ಪಕ್ಕ ಇಟ್ಕೊಳ್ತಾ ಮೊಣಕೈಗಳು ಭೂಮಿ ಸ್ಪರ್ಶವಾಗಿರಲಿ. ಸರಳ ಭುಜಂಗಾಸನಕ್ಕೆ ಉಸಿರು ತಗೊಳ್ತಾ ದೇಹವನ್ನು ಮೇಲೆ ಬರೀ ಕುತ್ತಿಗೆ ಮತ್ತು ಎದೆ ಭಾಗ ಮಾತ್ರ ಸರಳ ಭುಜಂಗಾಸನದಲ್ಲಿ ಮೇಲೆ ಬರುತ್ತೆ. ವಾಪಸ್ ರೇಚಕ ಮಾಡ್ತಾ ಮಕರಾಸನ ಬರೋಣ. ಸ್ಥಿತಿ. ಎರಡು ಹಸ್ತಗಳನ್ನ ಎದೆ ಪಕ್ಕ ಇಟ್ಕೊಳ್ಳೋಣ. ಭುಜಂಗಾಸನ ಪ್ರಕಾರ ಒಂದು ಪೂರ್ಣ ದೇಹವನ್ನು ಮೇಲೆ ತನ್ನ ಉಸಿರು ತಗೊಳ್ತಾ ಅಪ್ ಅಪ್ ಎಷ್ಟು ಸಾಧ್ಯ ಅಷ್ಟು ಮೇಲೆ ಕುತ್ತಿಗೆಯನ್ನು ಹಿಂದೆ ಚಾಚುವ ಪ್ರಯತ್ನ ಮಾಡಿ. ಕಟಿಯ ಭಾಗವನ್ನು ನೆಲದ ಕಡೆಗೆ ಒತ್ತುವ ಪ್ರಯತ್ನ ಮಾಡ್ತಾ ಹೋಗಿ. ಸಾಧ್ಯವಾದರೆ ಪಾದಗಳನ್ನು ಜೋಡಿಸಿ. ಪಾದಗಳನ್ನು ಜೋಡಿಸಿದಾಗ ಅದರ ಎಫೆಕ್ಟ್ ಗೊತ್ತಾಗುತ್ತೆ ನಿಮಗೆ. ಬೆನ್ನಿನ ಮೂಲ ಭಾಗದಲ್ಲಿ ಆಗತಕ್ಕಂಥ ಹಿತವಾದ ನೋವು ಅನುಭವಿಸ್ತಾ ಸಂತೋಷವಾಗಿ ವಾಪಸ್ ಉಸಿರನ್ನ ಹೊರ ಹಾಕ್ತಾ ಮಕರಾಸನ ಕಡೆ ವಿಶ್ರಾಂತಿ. ಸ್ಥಿತಿ. ಶಲಭಾಸನ. ಎರಡು ಹಸ್ತಗಳನ್ನ ಮುಷ್ಟಿ ಮಾಡ್ತಾ ಸಾಧ್ಯವಾದರೆ ತೊಡೆ ಕೆಳಗಿಟ್ಕೊಳ್ಳಿ. ಪಾದಗಳನ್ನ ಜೋಡಿಸ್ಕೊಳ್ತಾ ಈಗ ಉಸಿರನ್ನ ಹೊರ ಹಾಕ್ತಾ ಎರಡು ಪಾದಗಳನ್ನ ಮೇಲೆ ಪ್ರಯತ್ನ ಮಾಡಿ. ಅಪ್ ಅಪ್. ಎರಡು ಪಾದಗಳನ್ನ ಮೇಲೆತ್ತಿ ಶಲಭಾಸನ. ವಾಪಸ್ ನಿಧಾನವಾಗಿ ಆಸನಗಳನ್ನು ಸುರಿಸ್ತಾ ಮಕರಾಸನ ಬರೋಣ. ವಿಶ್ರಾಂತಿ. ಹಾಗೆ ಬೆನ್ನಿನ ಮೇಲೆ ಮಲ್ಕೋಣ. ಬೆನ್ನಿನ ಮೇಲೆ ಮಲಗಿ ಒಂದು 4 ಆಸನಗಳನ್ನು ಮಾಡೋಣ. ಒಂದೇ ತೆಗೆದರೆ ಎಲ್ಲರೂ ಇಲ್ಲೇ ಮಂಡ್ಯ ಹೊತ್ತರು. ಎರಡು ಹಸ್ತಗಳು ಕೆಳಮುಖವಾಗಿರಲಿ ತೊಡೆಯ ಪಕ್ಕ. ದ್ವಿಪಾದ ಉತ್ತಿತಾಸನ. ಎರಡು ಪಾದಗಳನ್ನ 60 ಡಿಗ್ರೀಸ್ ಮೇಲೆ ತಾಣ. ಎರಡು ಪಾದ 60 ಡಿಗ್ರೀಸ್ ಮೇಲೆ ತಾಣ. ಗುಡ್, ವೆರಿ ಗುಡ್. 90 ಡಿಗ್ರೀಸ್ ಬರಬೇಡಿ, 60 ಡಿಗ್ರೀಸ್ ಅಲ್ಲಿ ಇರಲಿ. ನಾಭಿಯ ಕೆಳಭಾಗದ ಸೆಳೆತಗಳನ್ನ ಆಂತರಿಕವಾಗಿ ಗಮನಿಸಿಕೊಳ್ಳಿ. ವಾಪಸ್ ನಿಧಾನವಾಗಿ ಪಾದವನ್ನು ಕೆಳಗಿಳಿಸ್ತಾ ಒಂದು ದೀರ್ಘ ಉಸಿರಾಟ ಮಾಡೋಣ.
ಹಲಾಸನ. ಎರಡು ಪಾದಗಳು 90 ಡಿಗ್ರಿ ಬರಲಿ. 90 ಡಿಗ್ರಿ. ಎರಡು ಪಾದಗಳು 90 ಡಿಗ್ರಿ. ಸಾಧ್ಯವಾದರೆ ನಿಮ್ಮ ಮೊಣಕಾಲುಗಳು ನೇರ ಇರಲಿ. ಮೊಣಕಾಲುಗಳನ್ನ ಮುರಿಸೋದು ಬೇಡ. ಅರ್ಧ ಹಲಾಸನ. ವಾಪಸ್ ನಿಧಾನವಾಗಿ ಪಾದವನ್ನು ಕೆಳಗಿಳಿಸ್ತಾ ಒಂದು ದೀರ್ಘ ಉಸಿರಾಟ ಕ್ರಿಯೆ ಮಾಡ್ತಾ ಹೋಗಿ. ಸೇತು ಬಂಧಾಸನ. ಎರಡು ಮೊಣಕಾಲುಗಳನ್ನು ಮಡಿಸ್ಕೊಳ್ಳೋಣ. ನಮ್ಮ ಹಸ್ತಗಳಿಂದ ಪಾದವನ್ನು ಹೊಂದಿಸ್ಕೊಳ್ತಾ ಕಟಿಯ ಭಾಗವನ್ನು ಸಂಪೂರ್ಣ ಮೇಲೆ ಅಪ್ ಅಪ್. ಎಷ್ಟು ಸಾಧ್ಯ ನಮ್ಮ ದೇಹಕ್ಕೆ ಎಷ್ಟು ಸಾಧನೆ ಮಾಡ್ತಾ ಹೋಗಿ. ಉಸಿರು ಬಿಗಿಡೋದು ಬೇಡ. ಈ ಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ಸಹಜವಾಗಿ ಆಂತರಿಕವಾಗಿ ದೇಹವನ್ನು ಗಮನಿಸ್ಕೊಳ್ಳಿ. ದೇಹದ ಬದಲಾವಣೆಗಳನ್ನು ಗಮನಿಸ್ಕೊಳ್ತಾ ಹೋಗೋಣ. ವಾಪಸ್ ರೇಚಿತ ಮಾಡ್ತಾ ನಿಧಾನವಾಗಿ ಕಟಿಯ ಭಾಗವನ್ನು ಕೆಳಗಿಳಿಸ್ತಾ ಒಂದು ಎರಡು ದೀರ್ಘವಾದ ಉಸಿರಾಟ ಮಾಡೋಣ. ಪವನ ಮುಕ್ತಾಸನ. ಎರಡು ಮೊಣಕಾಲುಗಳನ್ನು ಮಡಿಸ್ಕೊಳ್ಳೋಣ. ಹಾಗೆ ಹಸ್ತಗಳಿಂದ ಮೊಣಕಾಲುಗಳನ್ನು ಬಂಧಿಸೋಣ. ಸಾಧ್ಯವಾದರೂ ರೇಚಕ ಮಾಡ್ತಾ ನಿಮ್ಮ ಶಿರದ ಭಾಗವನ್ನು ಮೇಲೆತ್ತಿ ಸಾಧ್ಯವಾದರೂ ಹಣೆ ಅಥವಾ ಗಲ್ಲವನ್ನ ಮೊಣಕಾಲಿಗೆ ಸ್ಪರ್ಶ ಮಾಡೋ ಪ್ರಯತ್ನ ಮಾಡಿ. ಉಸಿರಾಟ ಕ್ರಿಯೆ ಸಹಜವಾಗಿ ಇಲ್ಲಿ ಉಸಿರನ್ನು ಬಿಗಿಡೋದು ಬೇಡ. ಪವನ ಮುಕ್ತಾಸನ. ವಾಪಸ್ ನಿಧಾನವಾಗಿ ಆಸನವನ್ನು ಸಡಿಸ್ತಾ ಇಡೀ ದೇಹವನ್ನ ಭೂಮಿಗೆ ಸ್ಪರ್ಶ ಮಾಡ್ತಾ ಹಸ್ತಗಳು ಮೇಲ್ಮುಖವಾಗಿರಲಿ. ಪಾದಗಳು ಪಕ್ಕಕ್ಕೆ ತಿರುಗಿರಲಿ. ಪಾದಗಳ ಮಧ್ಯೆ ಅಂತರ ಇರಲಿ. ಶವಾಸನ ಅಥವಾ ಅಮೃತಾಸನ. ಪೂರ್ಣ ದೇಹವನ್ನ ಭೂಮಿಗೆ ಸ್ಪರ್ಶ ಮಾಡ್ತಾ ಆಸನಗಳನ್ನ ಮಾಡಿ ಸಚೇತನಗೊಂಡಂತಹ ಶರೀರವನ್ನ ಸಂಪೂರ್ಣ ವಿಶ್ರಾಂತಿಗೊಳಿಸಿ. ಉಸಿರಾಟದ ಕ್ರಿಯೆ ಏರುಪೇರಾಗಿದೆ. ಹೃದಯದ ಬಡಿತ ಏರುಪೇರಾಗಿರೋದನ್ನ ಆಂತರಿಕವಾಗಿ ಗಮನಿಸ್ಕೊಳ್ತಾ ಹೋಗೋಣ. ಉಸಿರಾಟ ಕ್ರಿಯೆ ಹೃದಯದ ಬಡಿತ ನಿಧಾನವಾಗಿ ಸುಸ್ಥಿತಿಗೆ ಬರ್ತಾ ಇರೋದನ್ನು ಗಮನಿಸ್ಕೊಳ್ಳೋಣ. ಆಸನದಿಂದ ಆದಂತಹ ದೇಹದ ಬದಲಾವಣೆಗಳು ಆಂತರಿಕವಾಗಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ಗಮನಿಸ್ಕೊಳ್ತಾ ಹೋಗೋಣ. ಸಂಪೂರ್ಣ ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ. ವಿಶ್ರಾಂತಿಯನ್ನು ಪಡೆದಂತಹ ದೇಹದ ಒಂದೊಂದೇ ಭಾಗಕ್ಕೆ ಚಾಲನೆಯನ್ನು ಕೊಟ್ಕೊಳ್ಳಿ. ಪಾದಗಳಿಗೆ ಮುಂದಿಯ ಚಿಪ್ಪು ಭುಜಗಳನ್ನ ಚಾಲನೆ ಕೊಡೋಣ. ಹಾಗೆ ಶಿರದ ಭಾಗವನ್ನು ಎಳಕೊಮ್ಮೆ ಹೊರಡಿಸ್ಕೊಳ್ತಾ ಎಡಪಾದ ಹತ್ರ ಇಟ್ಕೊಳ್ಳೋಣ. ಬಲಹಸ್ತವನ್ನ ಹಿಂದೆ ಚಾಚಿ ನಿಧಾನವಾಗಿ ಬಲಮುಖವಾಗಿ ಮೇಲೆ ಕೂತ್ಕೊಳ್ಳೋಣ. ನಿಧಾನವಾಗಿ ಮೇಲೆ ಕೂತ್ಕೊಳ್ಳಿ. ಸುಖಕರವಾಗಿ ಕೂತ್ಕೊಳ್ಳೋಣ. ಪ್ರಾಣಾಯಾಮ ಮಾಡೋಣ. ಎರಡು ಹಸ್ತಗಳನ್ನ ತೊಡೆ ಮೇಲೆ ಇಟ್ಕೊಳ್ಳೋಣ. ಮಾತಾಡಬಾರ್ದು ಮಕ್ಕಳು, ಹಿಂಗಡೆ ನಿಶ್ಶಬ್ದವಾಗಿರ್ಬೇಕು. ಮೊದಲಿಗೆ
ಕಪಾಲಭಾತಿಯನ್ನು ಮಾಡೋಣ. ಒಮ್ಮೆ ಉಸಿರು ತಗೊಂಡು ಉಸಿರು ಒಂದು ಸ್ಟ್ರೆಚಲ್ಲಿ ಹೊರಗಡೆ ಹಾಕ್ತಾ ಹೋಗೋಣ. 30 ಬಾರಿ ಮಾಡೋಣ. ಪೂರಕ ಹೊರು ನಿಮ್ಮ ಉಸಿರಿಗೆ ತಕ್ಕಂತೆ ಮಾಡ್ತಾ ಹೋಗಿ. Relax. ಎಡಹಸ್ತ ಚಿನ್ಮುದ್ರೆ ಇಟ್ಕೊಳ್ಳೋಣ. ಬಲಹಸ್ತ ಭೃಂಗಿ ಮುದ್ರೆ ಅಥವಾ ನಾಸಿಕಾಗ್ರ ಮುದ್ರೆ. ಬಲಹೊಳ್ಳೆ ಮುಚ್ಕೊಳ್ಳೋಣ. ಎಡಹೊಳ್ಳೆಯಿಂದ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ, ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ, ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ, ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ. ಕೊನೆ ಬಾರಿ ಎಡಹೊಳ್ಳೆ ಪೂರಕ, ಬಲಹೊಳ್ಳೆ ರೇಚಕ, ಬಲಹೊಳ್ಳೆ ಪೂರಕ, ಎಡಹೊಳ್ಳೆ ರೇಚಕ. ಹಾಗೆ 2 ಹಸ್ತಗಳು ಚಿನ್ಮುದ್ರೆ ಇಟ್ಕೊಳ್ಳೋಣ. ಸಹಜವಾದ ಉಸಿರಾಟದಲ್ಲಿ ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡಿದ್ವಿ. ಸ್ಥಿತಿ ಶೀತಲಿ ಪ್ರಾಣಾಯಾಮ. ನಾಲಿಗೆಯನ್ನು ಕೊಳವೆಯಾಕಾರ ಮಾಡ್ಕೊಳ್ಳೋಣ. ಬಾಯಿಂದ ಹೊರಗೆ ತಗೊಳ್ಳೋಣ. ಬಾಯಿಂದ ಉಸಿರು ತಗೊಳ್ಳೋಣ. ಪೂರಕ, ಪೂರಕ, ರೇಚಕ, ಪೂರಕ, ರೇಚಕ. ಸಹಜವಾದ ಉಸಿರಾಟ. ಕೊನೆಯ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಹಸ್ತಗಳನ್ನ ಷಣ್ಮುಖಿ ಮುದ್ರೆ ಇಟ್ಕೊಳ್ಳೋಣ. ಹೆಬ್ಬೆರಳಿಂದ ಕಿವಿಯನ್ನು ಮುಚ್ಕೊಳ್ಳೋಣ. ಕಿರುಬೆರಳು ತುಟಿಯ ಕೆಳಗೆ, ಉಂಗುರದ ಬೆರಳು ತುಟಿಯ ಮೇಲೆ ಇಟ್ಕೊಳ್ಳೋಣ. ಹಾಗೆ ಮಧ್ಯದ ಬೆರಳು ಮೂಗಿನ ಮೇಲೆ, ಬೆರಳು ಕಣ್ಣಿನ ಮೇಲೆ ಇಟ್ಕೊಳ್ಳೋಣ. ಮೊಣಕೈಗಳನ್ನು ನೇರ ಮಾಡ್ಕೊಳ್ಳೋಣ. ಮೂಗಿಂದ ಉಸಿರು ತಗೊಂಡು ಗಂಟಲಲ್ಲಿ ಶಬ್ದ ಮಾಡ್ತಾ ದುಂಬಿಯ ಹಾಗೆ ಉಸಿರನ್ನ ಹೊರ ಹಾಕ್ತಾ ಹೋಗೋಣ. 3 ಬಾರಿ ಮಾಡೋಣ. ಪೂರಕ, ಪೂರಕ, ಪೂರಕ. ಎರಡು ಹಸ್ತಗಳು ಚಿನ್ಮುದ್ರ. ಮೌನ ಧ್ಯಾನಕ್ಕೆ ಹೋಗೋಣ. 5 ನಿಮಿಷ ಪ್ರಾಣಾಯಾಮ. ಆ ಭ್ರಾಮರಿ ಪ್ರಾಣಾಯಾಮದಿಂದ ನಮ್ಮ ಶಿರದ ಭಾಗದ ಸಂಪೂರ್ಣ ನರನಾಡಿಗಳ ಉತ್ತೇಜನಗೊಂಡಿರತಕ್ಕಂತಹ
ಗಮನಿಸ್ಕೊಳ್ತಾ ಪೂರ್ಣ ಮೌನ. ಉಸಿರಾಟ ಕಡೆ ನಮ್ಮ ಗಮನ ಇಟ್ಕೊಳ್ಳೋಣ. ಕಂಟಿನ್ಯೂ ಮಾಡಬೇಕು ಇವಾಗ ಮಾಡಿ. ಶ್ವಾಸಕೋಶದ ಏರಿಳಿತವನ್ನು ಗಮನಿಸ್ಕೊಳ್ತಾ ಹೋಗೋಣ.